ಹಾಯ್ ನಮಸ್ಕಾರ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈಗಾಗಲೇ ಎಲ್ ಎಲ್ ಬಿ ಯೂನಿಟ್ ಟೆಸ್ಟ್ 1 ಮುಗಿದು ಎಲ್ ಎಲ್ ಬಿ ಯೂನಿಟ್ ಟೆಸ್ಟ್ 2 ಆರಂಭಗೊಂಡಿದ್ದು, ಸೊ ಈಗಾಗಲೇ ಎಕನಾಮಿಕ್ಸ್ ಕುರಿತು ಒಂದು ವಿಡಿಯೋನ ಮಾಡಲಾಗಿದೆ. ಅದರ ಪ್ರಶ್ನೆ ಪತ್ರಿಕೆ ಕೀ ಉತ್ತರ ಸಹ ವಿಡಿಯೋನ ಕೊಟ್ಟಿದ್ದೀನಿ. ಇಂದಿನ ವಿಷಯಗಳಲ್ಲಿ ಸೊ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಸಂಬಂಧಪಟ್ಟಂಥ ಕನ್ನಡ ಮಾಧ್ಯಮದಲ್ಲಿ ಎಲ್ ಎಲ್ ಬಿ ಯೂನಿಟ್ ಟೆಸ್ಟನ್ನು 2ದ ಪ್ರಕಾರವಾಗಿ ಕೀ ಉತ್ತರ ಮತ್ತು ಅವುಗಳಿಗೆ ಪ್ರಶ್ನೆ ಪತ್ರಿಕೆನ ಕೊಡ್ತಿದ್ದೀನಿ. ಸೊ ಎಲ್ಲ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಸೊ ನೋಡಿ, ನಿಮ್ಮ ಸ್ನೇಹಿತರು ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಬೇಕಾಗತ್ತೆ. ಸೊ ಇಂಗ್ಲೀಷ್ ಮೀಡಿಯಂ ಬೇಕಾದರೆ ಎಸ್ ಅಂತ ರಿಪ್ಲೈ ಮಾಡಿದರೆ ಇಂಗ್ಲೀಷ್ ಮೀಡಿಯಮನ್ನು ನಾವು ಆದಷ್ಟು ಬೇಗನೆ ಅಪ್ಲೋಡ್ ಮಾಡಿ ಕೊಡ್ತೀವಿ. ಸೊ ಇದು 2024-25 ವಾರ್ಷಿಕ ಪರೀಕ್ಷೆ ಹಾಗೂ ಕಿರು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೊ ಬನ್ನಿ ಬೇಗನೆ ವಿಡಿಯೋನ ಶುರು ಮಾಡೋಣ. ಸೊ ರಾಜ್ಯಶಾಸ್ತ್ರ ಸಂಬಂಧಪಟ್ಟಂಥ ಇಲ್ಲಿ ಸೊ MCQನ ಕೆಟ್ಟಿರ್ತಾರೆ. ಭಾರತದಲ್ಲಿ ಸುಗ್ರೀವಾಜ್ಞೆಗಳನ್ನು ಯಾರು ಹೊರಡಿಸ್ತಾರೆ ಅಂತ ಕಾಲದಲ್ಲಿ ಆಪ್ಷನ್ಸ್ ಬಿ ರಾಷ್ಟ್ರಪತಿಯವರು ಆಗಿರುತ್ತಾರೆ. ಅಥವಾ ಕರ್ನಾಟಕದಲ್ಲಿ ಆಗಿದ್ರೆ ಇಲ್ಲಿ ಬರಬೇಕು ರಾಜ್ಯಪಾಲರು ಸುಗ್ರೀವಾಜ್ಞೆಗಳನ್ನು ಹೊರಡಿಸ್ತಾರೆ. ಟ್ವಿಸ್ಟ್ ಮಾಡಿ ಕೇಳ್ಬೋದು. ಹಾಗೆ ಲೋಕಸಭೆ ಮತ್ತು ವಿಧಾನಸಭೆ ಇರ್ತವಲ್ಲ, ಅದರಲ್ಲಿ ಈಗ ಲೋಕಸಭೆಯನ್ನು ಕೇಳಿದ್ದಾರೆ. ಸೊ ಲೋಕಸಭೆಯ ಸದಸ್ಯರ ಸಂಖ್ಯೆ ಆಪ್ಷನ್ಸ್ ಡಿ 250 ಆಗಿರುತ್ತೆ. ಸೊ ರೈಟ್ ಆನ್ಸರ್ ಡಿ ಆಗಿರುತ್ತೆ. ಸೊ ಎ ಅಲ್ಲ. ಅಥವಾ ವಿಧಾನಸಭೆ ಕೇಳದಲ್ಲಿ ಆಪ್ಷನ್ಸ್ ಎ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಪಾರ್ಲಿಮೆಂಟಿನ ಮೂಲ ಪದ ಎಂದರಲ್ಲಿ ಆಪ್ಷನ್ಸ್ ಎ ಸಂಸತ್ತು ಅನ್ನೋದಾಗಿರುತ್ತೆ, ಪಾರ್ಲಿಮೆಂಟ್. ಓಕೆ, 4ನೇ ಪ್ರಶ್ನೆ, ಭಾರತದಲ್ಲಿ ಪ್ರಧಾನಮಂತ್ರಿಯವರ ಅಧಿಕಾರಾವಧಿ ಅಂದರೆ ಪ್ರಧಾನಮಂತ್ರಿಯವರ ಅಧಿಕಾರಾವಧಿ ಎಷ್ಟಿದೆ ಅಂದರೆ ಸೊ ಆಪ್ಷನ್ ಸಿ 5 ವರ್ಷ ಆಗಿರುತ್ತೆ. ಇನ್ನು ಖಾಲಿ ಬಿಟ್ಟ ಸ್ಥಳ ನೋಡ್ಕೊಳ್ಳಿ, ಪೆಂಡಿಂಗ್ ಆನ್ ದ ಬ್ಯಾಂಕ್ಸ್. ರಾಜ್ಯದ ಶಾಶ್ವತ ಸದನ ಅನ್ನೋದಕ್ಕೆ ಕರಿತೀವಿ, ವಿಧಾನ ಪರಿಷತ್ತನ್ನು ಶಾಶ್ವತ ಸದನ ಅಂತ ಕರಿತೀವಿ. ಹಣಕಾಸಿನ ಮಸೂದೆಯನ್ನು ನಾವು ಲೋಕಸಭೆಯಲ್ಲಿ ಮೊದಲು ಮಂಡಿಸಲಾಗುತ್ತದೆ. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಉಪರಾಷ್ಟ್ರಪತಿಯವರಾಗಿರ್ತಾರೆ. ರಾಜ್ಯಪಾಲರ ಅಧಿಕಾರಾವಧಿ ಏನು ಎಷ್ಟಾಗಿರುತ್ತೆ? ಸೊ 6 ವರ್ಷ ಅಂತ ಕೊಟ್ಟಿರ್ತಾರೆ. ನೀವು ಸಂಬಂಧಪಟ್ಟಂಥ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಬೇಕಾಗುತ್ತೆ ಉತ್ತರವನ್ನು. ಅದು ರಾಜ್ಯಪಾಲರ ಅಧಿಕಾರಾವಧಿನ. ಇನ್ನು ಹೊಂದಿಸಿ ಬೇರೆ ನೋಡ್ಕೊಳ್ಳೋಣ. ಮ್ಯಾಥ್ಸ್ ಫಾಲೋವಿಂಗ್. ಅಮೆರಿಕ ಅನ್ನೋದು ನ್ಯಾಷನಲ್ ಅಸೆಂಬ್ಲಿ ಆಗಿದೆ. ಸೇನಾ ಪಡೆಗಳ ಮುಖ್ಯಸ್ಥರು ಯಾರು ಬಂದರೆ ಸೊ ರಾಷ್ಟ್ರಪತಿಯವರಾಗಿರ್ತಾರೆ. ರಾಜ್ಯದ ವಿಧಾನಸಭೆ ಅನ್ನೋದು ಕೆಳಮನೆ. ಮಂತ್ರಿ ಮಂಡಲದ ಮುಖ್ಯಸ್ಥರು ಏನು ಪ್ರಧಾನಮಂತ್ರಿಯವರು ಆಗಿರ್ತಾರೆ. ಇನ್ನು ಇಲ್ಲಿ 1 ಅಂಕದ ಪ್ರಶ್ನೆ ಕೊಟ್ಟಿದ್ದಾರೆ. ಶಾಸಕಾಂಗದ ಪ್ರಾಥಮಿಕ ಕಾರ್ಯವನ್ನು ತಿಳಿಸಿ. ಉಪರಾಷ್ಟ್ರಪತಿಯವರ ಅಧಿಕಾರಾವಧಿ ಎಷ್ಟು? ಓಕೆ, 5 ವರ್ಷ ಆಗಿರುತ್ತೆ ನೋಡ್ರಿ ಉಪರಾಷ್ಟ್ರಪತಿಯವರ ಅಧಿಕಾರಾವಧಿ. ಇನ್ನು ರಾಜ್ಯಗಳಲ್ಲಿ ಮುಖ್ಯಮಂತ್ರಿಯನ್ನು ಯಾರು ನೇಮಿಸ್ತಾರೆ ಅಂದರೆ ರಾಜ್ಯಪಾಲರು ನೇಮಿಸ್ತಾರೆ. ಓಕೆ, 15ನೇ ಪ್ರಶ್ನೆಗೆ ಸೊ ರಾಜ್ಯಪಾಲರು. ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಅಂದರೆ ನೀವು ಅಲ್ಲಿ ಸೊ ಸ್ಪೀಕರ್ ಆಗಿರ್ತಾರೆ. ಓಕೆ, ಇನ್ನು 2 ಅಂಕದ ಪ್ರಶ್ನೆಯಲ್ಲಿ ನೋಡಬೇಕು. ಭಾರತದ ಸಂಸತ್ತಿನ 2 ಸದನಗಳನ್ನು ತಿಳಿಸಿ. ಹಾಗೆ ಕೋರಂ ಎಂದರೇನು? ವೆರಿ ಇಂಪಾರ್ಟೆಂಟ್ ಇರುತ್ತೆ. ಕಾರ್ಯಾಂಗದ ಅರ್ಥವನ್ನು ಬರೆಯಿರಿ. ರಾಜ್ಯಪಾಲರಿಗೆ ಇರಬೇಕಾದಂಥ ಅರ್ಹತೆಗಳು ಯಾವುವು? ಸೊ ಕ್ವಾಲಿಫೈಡ್ ಯಾವುವು ಅವನು ನೋಡ್ಕೋಬೇಕು. ಇನ್ನು ಇಲ್ಲಿ 5 ಅಂಕದ ಪ್ರಶ್ನೆ, ಲೋಕಸಭೆಯ ಅಧಿಕಾರಿಗಳು ಮತ್ತು ಕರ್ತವ್ಯಗಳನ್ನು ಬರೀಬೇಕಾಗುತ್ತೆ. ರಾಜ್ಯಸಭೆಯ ರಚನೆ ಬಗ್ಗೆ ಬರೆಯಿರಿ. ಲೋಕಸಭಾ ಸ್ಪೀಕರ್ ಅವರ ಅಧಿಕಾರ ಎಷ್ಟು ಕರ್ತವ್ಯಗಳನ್ನು ಹೊಂದಿದ ಸಂಬಂಧಪಟ್ಟಂತ ಚರ್ಚಿಸಬೇಕಾಗುತ್ತೆ. ರಾಷ್ಟ್ರಪತಿಗಳ ತುರ್ತು ಪರಿಸ್ಥಿತಿಯ ಅಧಿಕಾರಿಗಳನ್ನ ವಿವರಿಸಿ. ಇನ್ನು 10 ಅಂಕದ ಪ್ರಶ್ನೆಯಲ್ಲಿ 2 ಪ್ರಶ್ನೆಯನ್ನು ಕೇಳಾಗಿದ್ದು, ಉಳಿದ ಪ್ರಶ್ನೆಗಳನ್ನ ನೀವು ನೋಡ್ಕೋಬೇಕಾಗುತ್ತೆ. ಸೊ ಇಂಗ್ಲೀಷ್ ಮೀಡಿಯಮಲ್ಲಿ ಕೂಡ ಬೇಕಂದರೆ ಎಸ್ ಅಂತ ಕಮೆಂಟ್ ಮಾಡಿ, ಇಂಗ್ಲೀಷ್ ಮೀಡಿಯಂ ಕೂಡ ಕೀ ಆನ್ಸರ್ ಮಾಡಿ ಕೊಡ್ತೀವಿ. ಉಳಿದ ಸಬ್ಜೆಕ್ಟ್ ಬೇಕಾದರೆ ಅಂದರೆ ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಉಳಿದ ಸಬ್ಜೆಕ್ಟನ್ನು ಯಾವ ದಿನಗಳಲ್ಲಿ ಇವೆ ಅಂತ ದಿನಾಂಕ ಕೂಡ ಮೆನ್ಷನ್ ಮಾಡಿ ಕಮೆಂಟಲ್ಲಿ. ಅವು ಕೂಡ ನಾನು ಸದ್ಯದಲ್ಲಿ ವಿಡಿಯೋ ಮಾಡ್ತೀವಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೆಕ್ಸ್ಟ್ ಡೇ.